ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಕೋಲಾರ ಜಿಲ್ಲೆಯ ಸಮಸ್ತ ನಾಗರಿಕರಲ್ಲಿ ರೈತ ಸಂಘದಿಂದ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀವಿ. ಬಿಸಿಲಿನ ತಾಪಮಾನ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ನಮ್ಮ ಕೋಲಾರ ಜಿಲ್ಲೆಯ ಅಭಿವೃದ್ಧಿಯ ಅಧಿಕಾರರು ಬಡ ರೈತ ಕೂಲಿ ಕಾರ್ಮಿಕರಿಗೆ ಒಂದು ನ್ಯಾಯ ಕೊಡಿಸಬೇಕು ಎಂಬ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿರುವಂತಹ ಡಾಕ್ಟರ್ ಎಂ.ಆರ್. ರವಿ ಸಾಹೇಬರು ಈ ಬೇಸಿಗೆಯಲ್ಲಿ ರೈತ ಕೂಲಿ ಕಾರ್ಮಿಕರು, ಗ್ರಾಮೀಣ ಪ್ರದೇಶದ ಜನರು, ಕಾರ್ಮಿಕರು ಯಾವ ರೀತಿ ಮುಂಜಾಗ್ರತೆ ವಹಿಸಬೇಕು ಅಂಥೇಳಿ ಆಡಿಯೋ ಮುಖಾಂತರ ಕೋಲಾರ ಜಿಲ್ಲಾದ್ಯಂತ ಎಲ್ಲ ರೈತರಿಗೆ ಒಂದು ಜಾಗೃತಿ ಮೂಡಿಸಿದರೆ ಅವರ ಆಡಿಯೋವನ್ನು ಪ್ರತಿಯೊಬ್ಬರೂ ಕೇಳಲೇಬೇಕು. ಯಾಕಂದರೆ ಬೆಳಗ್ಗೆ ಕಸ ತೆಗೆದುಕೊಳ್ಳಲು ಏನು ಬರ್ತಾರೆ ಆ ನಗರಸಭೆ ವಾಹನಗಳೆಲ್ಲ ಅದನ್ನು ಅಳವಡಿಸಿದ್ದಾರೆ. ಅದರಂತೆ ಗ್ರಾಮೀಣ ಪ್ರದೇಶಗಳಲ್ಲೂ ಸಹ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಮಾನ್ಯ ಜಿಲ್ಲಾಧಿಕಾರಿಗಳ ಈ ಬೇಸಿಗೆ ಕುರಿತು ನೀಡಿರುವಂತಹ ಒಂದು ಆಡಿಯೋ ಕ್ಲಿಪ್ಪನ್ನು ಪ್ರಚಾರ ಮಾಡುವ ಮುಖಾಂತರ ಈ ಬೇಸಿಗೆಯಲ್ಲಿ ಯಾಕಂದರೆ ತಂಪು ಪಾನೀಯಗಳನ್ನು ಅತಿ ಹೆಚ್ಚಾಗಿ ಸೇವನೆ ಮಾಡಬೇಡಿ. ಬೇಸಿಗೆ ಅಂದರೆ ಬೆಳಗ್ಗೆ 6ರಿಂದ 10 ಗಂಟೆ ಒಳಗಡೆ ಎಲ್ಲ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ ಮರಗಳ ಕೆಳಗಡೆ ಇಲ್ಲವಂದರೆ ಒಂದು ತಂಪಾದ ಮನೆಗಳಿಗಾರು ಹೋಗಿ ಈ ಬಿಸಿಲಿನಿಂದ ಹೆಚ್ಚಾಗಿ ಯಾವ ರೀತಿ ತಲೆ ಮೇಲೆ ಬಿಸಿಲಂದರೆ ಬ್ರೈನ್ ಸ್ಟ್ರೋಕ್ ಹೊಡಿತದೆ ಮತ್ತು ಸಂಪೂರ್ಣವಾಗಿ ಬಾಡಿ ನಿಯಂತ್ರಣ ಕಳೆದುಕೊಳ್ತದೆ. ಅದಕ್ಕೆಲ್ಲ ಮುಂದಿನ ಅನಾರೋಗ್ಯವಾದಂತಹ ಈ ಬಿಸಿಲಿನಿಂದ ತೊಂದರೆ ಆಗ್ತಾ ಇರೋದ್ರಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಆಡಿಯೋವನ್ನು ಕೋಲಾರ ಜಿಲ್ಲಾದ್ಯಂತ ಎಲ್ಲರೂ ಅದನ್ನು ಅನುಸರಿಸುವ ಮುಖಾಂತರ ಬೇಸಿಗೆಯ ವಿಪರೀತದ ಒಂದು ಹವಾಮಾನ ವೈಪರೀತ್ಯದಿಂದ ಮತ್ತು ಬೇಸಿಗೆ ಸೆಕೆಯಿಂದ ಜನಸಾಮಾನ್ಯರು ರಕ್ಷಣೆ ಮಾಡಿಕೊಳ್ಳಬೇಕಂತೇಳಿ ಅವರ ಆರೋಗ್ಯವನ್ನು ರಕ್ಷಣೆ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ನಾವು ಹಣನೂ ಸಂಪಾದನೆ ಮಾಡ್ಬೋದು, ನಾವೇನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಆದರೆ ಬಿಸಿಲು ಗಾಳಿ ಅನ್ನೋದೇ ನಾವು ಮುಂದೆ ನುಗ್ಗಿ ನಮ್ಮ ಆರೋಗ್ಯವನ್ನು ಕೆಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಏನಾಗಲ್ಲ. ಯಾಕಂದರೆ ಹೆಚ್ಚಾಗಿ ಹೊಡೆಯೋದಂದರೆ ಬ್ರೈನ್ ಸ್ಟ್ರೋಕ್ ಮತ್ತು ಸ್ಟ್ರೋಕ್ ಅಂತೇಳಿ ಇರುತ್ತದೆ. ಅದರಿಂದ ಮನೆ ಜಿಲ್ಲಾಧಿಕಾರಿಗಳ ಆಡಿಯೋವನ್ನು ಸಂಬಂಧಪಟ್ಟ ಎಲ್ಲ ಪಂಚಾಯಿತಿಗಳಲ್ಲಿ ಗ್ರಾಮಗಳಲ್ಲಿ ಪ್ರಚಾರ ಮಾಡುವ ಮುಖಾಂತರ ಈ ಒಂದು ಬಿಸಿಲಿನ ಬೇಗದಿಂದ ರೈತ ಕೂಲಿ ಕಾರ್ಮಿಕರು, ಸಾರ್ವಜನಿಕರು, ಹಿರಿಯರು ಎಲ್ಲರೂ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಂದ್ರೆ ಮತ್ತೊಮ್ಮೆ ರೈತ ಸಂಘದಿಂದ ಕೈ ಮುಗಿದು ಬೇಡ್ಕೊತಾರೆ.